ಒಳ್ಳೆಯ ಕಥೆಗಳು ಬೇಕಾದಲ್ಲಿ SR ಎಡಿಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ದಯವಿಟ್ಟು ಸಪೋರ್ಟ್ ಮಾಡಿ. ಬಹುದೂರದ ದಕ್ಷಿಣ ಭಾರತದಲ್ಲೊಂದು ಸೌಂದರ್ಯಶಾಲಿ ರಾಜ್ಯವಿತ್ತು, ವಜ್ರಪುರ. ಆ ರಾಜ್ಯದ ರಾಜನ ಹೆಸರು ಚಂದ್ರವರ್ಮ. ಆತನು ಧೈರ್ಯ, ದಯೆ, ನ್ಯಾಯ ಹಾಗೂ ಧರ್ಮದಲ್ಲಿ ಪ್ರಖ್ಯಾತ. ಚಂದ್ರವರ್ಮನು 10 ಯುದ್ಧಗಳಲ್ಲಿ ಜಯಶಾಲಿಯಾಗಿದ್ದರೂ ಅವನ ಹೃದಯ ದಯೆಯಿಂದ ತುಂಬಿತ್ತು. ಒಂದು ದಿನ ಅವನಿಗೆ ಅರಮನೆಯಲ್ಲಿ ದೋಷಿ ಎಂದು ಹಿಡಿದೊಬ್ಬ ಎಳೆಯನನ್ನು ಕರೆದುಕೊಂಡು ಬರುವರು. ಆ ಎಳೆಯನು ಅರಮನೆಯ ಪೆಟ್ಟಿಗೆ ಇಟ್ಟಿದ್ದ ಹಳೆ ನಾಣ್ಯಗಳನ್ನು ಕದ್ದಿದ್ದನು. ಸೈನಿಕರು ಆತನಿಗೆ ಕಠಿಣ ಶಿಕ್ಷೆ ಕೊಡಬೇಕೆಂದು ಒತ್ತಾಯಿಸಿದರು. ಆದರೆ ರಾಜನು ಆ ಎಳೆಯನಿಗೆ ಮಾತನಾಡಲು ಅವಕಾಶ ನೀಡಿದ. ಆ ಹುಡುಗನು ಕಣ್ಣೀರು ಹಾಕುತ್ತಾ ಹೇಳಿದ, ನಮ್ಮ ಮನೆ 3 ದಿನಗಳಿಂದ ಊಟವಿಲ್ಲ, ತಾಯಿಗೆ ಔಷಧ ಬೇಕು. ಚಂದ್ರವರ್ಮನ ಕಣ್ಣಲ್ಲಿ ಕಣ್ಣೀರು ಬಂತು. ಅವನು ತಕ್ಷಣ ಆ ಹುಡುಗನ ಮನೆಗೆ ಆಹಾರ, ಹಣ ಹಾಗೂ ವೈದ್ಯರನ್ನು ಕಳುಹಿಸಿದ. ಮುಂದೆ ರಾಜನು ಘೋಷಣೆ ಮಾಡಿದ, ಯಾರು ಹಸಿವಿನಿಂದ ಕಳವಳಿಸುತ್ತಾರೆಂದರೆ ಅದು ನಮ್ಮ ಆಡಳಿತದ ತಪ್ಪು. ಅವನ ಮಾನವೀಯತೆ ಮತ್ತು ನ್ಯಾಯಪ್ರಿಯತೆ ರಾಜ್ಯವ್ಯಾಪಿಯಾಗಿ ಪಸರಿಸಿತು. ವಜ್ರಪುರವು ಅದಾದ ಬಳಿಕ ಎಂದಿಗೂ ಹಸಿವಿನಿಂದ ಬೇಸರವಾಗದ ನಾಡಾಗಿ ಪರಿವರ್ತನೆಗೊಂಡಿತು. ಈ ಕಥೆಯ ಸಂದೇಶ, ನ್ಯಾಯ ಮತ್ತು ದಯೆ ಹೊಂದಿದ ಆಡಳಿತವೇ ಶ್ರೇಷ್ಠ ಆಡಳಿತ. ಇದೇ ತರಹ ಒಳ್ಳೆಯ ಕಥೆಗಳು ಬೇಕಾದಲ್ಲಿ SR ಎಡಿಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ದಯವಿಟ್ಟು ಸಪೋರ್ಟ್ ಮಾಡಿ.